ಸೋಷಿಯಲ್ ಮೀಡಿಯಾದಿಂದ ಯುವ ಜನತೆಯಲ್ಲಿ ಈ ನಕಾರಾತ್ಮಕ ಯೋಚನೆಗಳು ಹೆಚ್ಚುತ್ತಿವೆ. ಅದರಿಂದ ಹೊರಬಂದು ಸಕಾರಾತ್ಮಕವಾಗಿ ಯೋಚಿಸಿದರೆ ನಾವು ಬೆಳೆಯುವುದು, ಜೀವನದಲ್ಲಿ ಮುಂದೆ ಬರುವುದು ಬಹಳ ಕಷ್ಟ. ಈ ನಕಾರಾತ್ಮಕ ಯೋಚನೆಗಳಿಂದ ಹೊರಬರುವುದು ಹೇಗೆ? ನೀವು ಮನೆಯಲ್ಲಿ ಟಿವಿ ನೋಡ್ತೀರಾ, ಯಾವುದೇ ಚಾನಲ್ನಲ್ಲಿ ಯಾವುದೇ ಒಂದು ದೃಶ್ಯ ನಿಮಗೆ ಇಷ್ಟ ಆಗಲಿಲ್ಲ ಅಂದ ಕೂಡಲೇ ಏನು ಮಾಡ್ತೀರಾ? ಚಾನಲ್ ಚೇಂಜ್ ಮಾಡ್ತೀರಾ ಮತ್ತು ನಿಮಗಿಷ್ಟವಾದ ಚಾನಲ್ಗೆ ಶಿಫ್ಟ್ ಆಗ್ತೀರಾ. ಅದೇ ಥರ ನಿಮ್ಮ ಮನಸ್ಸಿನಲ್ಲಿ ದುರಾಲೋಚನೆಗಳು ಬಂದಾಗ ದಯವಿಟ್ಟು ಮನಸ್ಸಿನ ಚಾನಲನ್ನು ಬದಲಾಯಿಸಿ ಪಾಸಿಟಿವ್ ಚಾನಲ್ಗೆ ಶಿಫ್ಟ್ ಆಗಿ. ನಿನ್ನೆ ರಾತ್ರಿ ಕೋಟ್ಯಾಂತರ ಜನ ಮಲಗಿದ್ದರು, ಅದರಲ್ಲಿ ಇಂದು ಬೆಳಗ್ಗೆ ಕೆಲವರು ಏಳಲೇ ಇಲ್ಲ. ನೀವು ಎದ್ದಿದ್ದೀರಾ, ಉಸಿರಾಡುತ್ತಿದ್ದೀರಾ, ನನ್ನ ವಿಡಿಯೋ ನೋಡ್ತಿದ್ದೀರಾ. ಇದಕ್ಕಿಂತ ಒಳ್ಳೆಯ ಯೋಚನೆ ಬೇಕಾ? ಇದಕ್ಕಿಂತ ದೊಡ್ಡ ವರ ಬೇಕಾ? ಚಪ್ಪಲಿ ಇಲ್ಲ ಅಂತ ಕೊರಗೋ ಬದಲು ಕಾಲಿದೆ ಅಂತ ಖುಷಿ ಪಡಿ. ಎರಡು ವಸ್ತುಗಳು ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಇರೋಕ್ಕೆ ಸಾಧ್ಯವಿಲ್ಲ ಎಂದು ಫಿಸಿಕ್ಸ್ನಲ್ಲಿ ಓದಿದ್ದು ನೆನಪಿರಬಹುದು. ಇದು ಮನಸ್ಸಿಗೂ ಅನ್ವಯಿಸುತ್ತದೆ. ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ಬಂದಾಗ ಆ ಜಾಗದಲ್ಲಿ ಸಕಾರಾತ್ಮಕ ಯೋಜನೆಗಳನ್ನು ಮಾಡಬೇಕು. ಆಗ ನಕಾರಾತ್ಮಕ ವಿಷಯಗಳು ಆಟೋಮೆಟಿಕ್ ಆಗಿ ಜಾಗ ಖಾಲಿ ಮಾಡುತ್ತವೆ. ಇದು ಕಷ್ಟದ ಕೆಲಸ ಅಂತ ನನಗೂ ಗೊತ್ತಿದೆ. ಅಭ್ಯಾಸ ಮಾಡಿಕೊಂಡರೆ ಖಂಡಿತ ಸಾಧ್ಯ. ಧನ್ಯವಾದಗಳು.